ಈ ಭೂಮಿ ವಿಚಾರ ಬಂದಾಗ್ಲೆಲ್ಲವೂ ಕೂಡ ನಿಮ್ಮ ಕುಟುಂಬದ ಬಗ್ಗೆ ಚರ್ಚೆ ಆಗುತ್ತೆ ಸರ್. ನಿಮ್ಮ ಕುಟುಂಬದ ಜಾಗವನ್ನ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾರೆ, ಕುಮಾರಸ್ವಾಮಿ ಅವರು ಹೀಗೆ ಮಾಡ್ತಾರೆ. ನೀವು ಅವಾಗ್ಲೇ ಒಂದು ಮಾತು ಹೇಳ್ತಾ ಇದ್ರಿ, ನೈಸ್ ವಿಚಾರಕ್ಕೆ ಬಂದಾಗ್ಲೂ ಕೂಡ ಅದು ದೇವೇಗೌಡರ ಕನಸಿನ ಕೂಸು ಅಂತ ಈಗಲೂ ಕೂಡ ಅದನ್ನ ಪ್ರಚಾರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಲ್ಲ, ಅವ್ರ ಜಾಗ ಉಳಿಸ್ಕೋಬೇಕಾಗಿತ್ತು, ಇಲ್ಲಿ ಬಿಡದಿಲಿ ಇವ್ರ ಜಾಗ ಉಳಿಸ್ಕೋಬೇಕು, 400 ಎಕರೆ ಅಂತೆಲ್ಲ ಮಾತಾಡ್ತಾರೆ. ಅದ್ರ ಬಗ್ಗೆ ತಾವೇನಂತೀರಿ ಸರ್? ಇಲ್ಲಿ ದೇವೇಗೌಡರ ಹೆಸರು ನನ್ನ ಹೆಸರನ್ನ ಹೇಳ್ತಕ್ಕಂಥದ್ದಕ್ಕೆ ಕಾರಣ ಅವರ ಲೂಟಿ ಹೊಡೆಯತಕ್ಕಂಥ ಕೆಲಸ ಇದೆಯಲ್ಲ, ಅದಕ್ಕೆ ನೆರಳುಬು ಪಡ್ಕೊಳ್ಳಲಿಕ್ಕೆ ದೇವೇಗೌಡರ ಹೆಸರನ್ನ ಅಲ್ಲಿ ಹೇಳ್ತಾರೆ. ಈಗ ಇಲ್ಲಿ ಲೂಟಿ ಹೊಡಿಯಕ್ಕೆ ಹೊರಟವರಲ್ಲ, ಅದಕ್ಕೆ ಕುಮಾರಸ್ವಾಮಿ ಹೆಸರು ಹೇಳ್ತಾರೆ. ಇವರು ದುಡ್ಡು ಹೊಡಿಯಕ್ಕೂ ಕುಮಾರಸ್ವಾಮಿ ದೇವೇಗೌಡರ ಹೆಸರೇ ಬೇಕು. ಇವ್ರಿಗೆ ಏನಾದರೂ ರಾಜಕೀಯವಾಗಿ ಏನಾದರೂ ಶಕ್ತಿ ಬರಬೇಕು ಅಂದ್ರೂ ದೇವೇಗೌಡರು ಕುಮಾರಸ್ವಾಮಿ ಹೆಸರೇ ಹೇಳಬೇಕು. ಅದನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಏನು ಹೊರಟಿದ್ದಾರೆ. ನೈಸ್ನ ವಿಷಯದಲ್ಲಿ ದೇವೇಗೌಡರು ತೆಗೆದುಕೊಂಡಂತ ನಿರ್ಧಾರ ಏನು, ಇವರೇನು ಆಮೇಲೆ ಏನು ಮಾಡ್ಕೊಂಡ್ಬಂದ್ರು, ಇವತ್ತು ಅವನಿಗೆ ಗುಲಾಮರಾಗಿದ್ದಾರೆ. ಇವತ್ತು ಗುಲಾಮರಾಗಿ ಈ ಕಳೆದ 30 ವರ್ಷ ಆಗೇ ಹೋಯ್ತು. ಆ 30 ವರ್ಷದಲ್ಲಿ ಈ ವ್ಯಕ್ತಿಯ ಪಾತ್ರ ಎಷ್ಟಿದೆ. ಈಗ ಈ ವ್ಯಕ್ತಿ ಆ ಒಂದು ನೈಸ್ ಕಂಪನಿಯ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಭೂಮಿ ಪಟಾಯಿಸಲಿಕ್ಕೆ ಆ ಸ್ಥಾನದಿಂದ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ದಾಖಲೆಗಳ ಸಮೇತವೇ ಹೊರಗೆ ಬರುತ್ತೆ. ಈ ಭೂಮಿ ವಿಚಾರ ಬಂದಾಗ್ಲೆಲ್ಲವೂ ಕೂಡ ನಿಮ್ಮ ಕುಟುಂಬದ ಬಗ್ಗೆ ಚರ್ಚೆ ಆಗುತ್ತೆ ಸರ್. ನಿಮ್ಮ ಕುಟುಂಬದ ಜಾಗವನ್ನ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾರೆ, ಕುಮಾರಸ್ವಾಮಿ ಅವರು ಹೀಗೆ ಮಾಡ್ತಾರೆ. ನೀವು ಅವಾಗ್ಲೇ ಒಂದು ಮಾತು ಹೇಳ್ತಾ ಇದ್ರಿ, ನೈಸ್ ವಿಚಾರಕ್ಕೆ ಬಂದಾಗ್ಲೂ ಕೂಡ ಅದು ದೇವೇಗೌಡರ ಕನಸಿನ ಕೂಸು ಅಂತ ಈಗಲೂ ಕೂಡ ಅದನ್ನ ಪ್ರಚಾರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಲ್ಲ, ಅವ್ರ ಜಾಗ ಉಳಿಸ್ಕೋಬೇಕಾಗಿತ್ತು, ಇಲ್ಲಿ ಬಿಡದಿಲಿ ಇವ್ರ ಜಾಗ ಉಳಿಸ್ಕೋಬೇಕು, 400 ಎಕರೆ ಅಂತೆಲ್ಲ ಮಾತಾಡ್ತಾರೆ. ಅದ್ರ ಬಗ್ಗೆ ತಾವೇನಂತೀರಿ ಸರ್? ಇಲ್ಲಿ ದೇವೇಗೌಡರ ಹೆಸರು ನನ್ನ ಹೆಸರನ್ನ ಹೇಳ್ತಕ್ಕಂಥದ್ದಕ್ಕೆ ಕಾರಣ ಅವರ ಲೂಟಿ ಹೊಡೆಯತಕ್ಕಂಥ ಕೆಲಸ ಇದೆಯಲ್ಲ, ಅದಕ್ಕೆ ನೆರಳುಬು ಪಡ್ಕೊಳ್ಳಲಿಕ್ಕೆ ದೇವೇಗೌಡರ ಹೆಸರನ್ನ ಅಲ್ಲಿ ಹೇಳ್ತಾರೆ. ಈಗ ಇಲ್ಲಿ ಲೂಟಿ ಹೊಡಿಯಕ್ಕೆ ಹೊರಟವರಲ್ಲ, ಅದಕ್ಕೆ ಕುಮಾರಸ್ವಾಮಿ ಹೆಸರು ಹೇಳ್ತಾರೆ. ಇವರು ದುಡ್ಡು ಹೊಡಿಯಕ್ಕೂ ಕುಮಾರಸ್ವಾಮಿ ದೇವೇಗೌಡರ ಹೆಸರೇ ಬೇಕು. ಇವ್ರಿಗೆ ಏನಾದರೂ ರಾಜಕೀಯವಾಗಿ ಏನಾದರೂ ಶಕ್ತಿ ಬರಬೇಕು ಅಂದ್ರೂ ದೇವೇಗೌಡರು ಕುಮಾರಸ್ವಾಮಿ ಹೆಸರೇ ಹೇಳಬೇಕು. ಅದನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಏನು ಹೊರಟಿದ್ದಾರೆ. ನೈಸ್ನ ವಿಷಯದಲ್ಲಿ ದೇವೇಗೌಡರು ತೆಗೆದುಕೊಂಡಂತ ನಿರ್ಧಾರ ಏನು, ಇವರೇನು ಆಮೇಲೆ ಏನು ಮಾಡ್ಕೊಂಡ್ಬಂದ್ರು, ಇವತ್ತು ಅವನಿಗೆ ಗುಲಾಮರಾಗಿದ್ದಾರೆ. ಇವತ್ತು ಗುಲಾಮರಾಗಿ ಈ ಕಳೆದ 30 ವರ್ಷ ಆಗೇ ಹೋಯ್ತು. ಆ 30 ವರ್ಷದಲ್ಲಿ ಈ ವ್ಯಕ್ತಿಯ ಪಾತ್ರ ಎಷ್ಟಿದೆ. ಈಗ ಈ ವ್ಯಕ್ತಿ ಆ ಒಂದು ನೈಸ್ ಕಂಪನಿಯ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಭೂಮಿ ಪಟಾಯಿಸಲಿಕ್ಕೆ ಆ ಸ್ಥಾನದಿಂದ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ದಾಖಲೆಗಳ ಸಮೇತವೇ ಹೊರಗೆ ಬರುತ್ತೆ.